आज जो ये हमारे नीलकंठ राव साहब के साथ जो अन्याय हुआ है, ये हमारे लोगों को, हमारे जो उनके अभिमान है उनको बहुत दुख हुआ है कि ये एक जो उनका पप्पा भी जो शासक एक एमएलए है और बेटा भी एचके सोसाइटी का प्रेसिडेंट मेंबर था, उसके बाद भी दिल्ली में उनका नाम सिलेक्शन होके यहाँ पे जो रिजेक्ट हुआ है, पूरा गुलबर्गा को बहुत अफसोस है। इसके लिए हम एक प्रतिभटना करके कांग्रेस सरकार को बोलना चाह रहे हैं कि हमारे नीलकंठ मुलगे साहब एक बहुत होराटागार आदमी है और समाज सेवा एक आदमी है। ऐसे आदमी को आप लोग धोखा मत दीजिए और जल्द से जल्द वो जो केकेआरटीसी का जो चेयरमैनशिप है उनको वापस दीजिए, हमारा मांग है ये। अगर नहीं दिए तो सर आगे नहीं दिए तो बहुत बड़ा धरना होगा। ये खाली ट्रेलर है, अभी हमारे साहब ने अभी डिस्कशन कर्नाटक में कर रहे हैं, पूरा गुलबर्गा में हमारा होराटा रहेगा। ಇವತ್ತಿನ ದಿನ ನಮ್ಮ ಹುಲಿಗೆ ಸಾಬ್ರಿಗೆ ಏನು ಅನ್ಯಾಯ ಆಗ್ಯದ, ಯಾವ ತರ ಅನ್ಯಾಯ ಆಗ್ಯದಪ್ಪ ಅಂತಂದ್ರೆ ಅವರು ಒಂದು ಕುಶಿಂಗತ ತುಳಿದಾರೆ ಕಾಂಗ್ರೆಸ್ ಪಕ್ಷದಾಗ. ಯಾವ ತರಪ್ಪ ಅಂತಂದ್ರೆ ಬ್ಲಾಕ್ ಅಧ್ಯಕ್ಷ ಆಗಿ ತುಳಿದಾರ, ಮುಖಂಡರಾಗಿ ತುಳಿದಾರ, ಪ್ರತಿಯೊಂದು ಆಗಿ ಅವರು ಪ್ರತಿಯೊಂದಕ್ಕೆಲ್ಲ ಎಲೆಕ್ಷನ್ ತುಳಿದಾರ. ಹಂಗಾಗಿ ಹೆಂಗಾಗ್ಯದಪ್ಪ ಅಂದ್ರೆ ಇವತ್ತಿನ ದಿನ ನಮ್ದು ಕರ್ನಾಟಕದ ಮುಖ್ಯಮಂತ್ರಿ ಆಯ್ತು, ಅವ್ರನ್ನೂ ವಿಚಾರ ಮಾಡಿ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಹೆಂಗದ ಅಂದ್ರೆ ನಮ್ದು ಪ್ರಿಯಾಂಕಾ ಸಾಬ್ರು ಆಯ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಯ್ತು, ಎಲ್ಲರೂ ವಿಚಾರ ಬೇಕು. ಮುಲಿಗೆ ಸಾಬ್ರು ಅಂದ್ರೆ ಹೆಂಗಂದ್ರೆ ಗುಲ್ಬರ್ಗ ಹೊತ್ತು ಹೊಂಟ್ರೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಹೋಗ್ತಾರೆ ಅವ್ರ ಬಳಿ. ಯಾಕಂದ್ರೆ ಒಂದು ಕೆಲಸದ ಮನುಷ್ಯನಂತ. ಹಂಗಾಗಿ ಅವ್ರಿಗೆ ಏನಂದ್ರೆ ಅವ್ರಿಗೆ ಒಂದು ಯಾವ ರೀತಿಯಪ್ಪ ಅಂತಂದ್ರೆ ಅವ್ರಿಗೆ ಸ್ಥಾನಮಾನ ಕೊಟ್ಟು ಅವ್ರಿಗೆ ಅವಮಾನ ಮಾಡಿದಪ್ಲೆ ಅಂತ. ಹಾಗಾಗಿ ದಯವಿಟ್ಟು ನಮ್ದು ಏನಿಲ್ಲ ಖರ್ಗೆ ಸಾಬ್ರು ಆಯ್ತು, ಪ್ರಿಯಾಂಕಾ ಸಾಬ್ರು ಆಯ್ತು, ಸಿದ್ದರಾಮಯ್ಯ ಆಯ್ತು, ಅವ್ರಿಗೆ ದಯವಿಟ್ಟು ಯಾವಾಗಲೂ ಒಂದು ಸ್ಥಾನಮಾನ ಕೊಟ್ಟು ಅವ್ರಿಗೆ ಏನಿಲ್ಲ ಎಲ್ಲ ಮಂದಿಯಾಗ ಒಂದು ಅವರಿಗೆ ಒಂದು ಸ್ಥಾನಮಾನ ಕೊಟ್ಟು ಉಳಿಸ್ಕೋಬೇಕಂತ ಅವರಲ್ಲಿ ಧನ್ಯವಾದಗಳು. ಅದರಂತೆ ಈ ಕಳೆದ ಒಂದು ವಾರದ ಹಿಂದೆ ಅವರಿಗೆ ಇದು KSRTC ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಒಂದು ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು. ಬಟ್ ದಿಢಾರ್ನ ಏನಪ್ಪ ಅಂತಂದ್ರೆ ಆ ಹೆಸರನ್ನು ರದ್ದುಪಡಿಸಿ ಇಲ್ಲಿರ್ತಕ್ಕಂಥ ಅಫ್ಜಲ್ಪುರ ಮತಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸುಪುತ್ರ ಅಂತ ಅರುಣಕುಮಾರ್ ಪಾಟೀಲ್ ಮಾಡಿದ್ದಾರೆ. ಅವ್ರಿಗೆ ಮಾಡಿದ್ರೆ ನಾವು ವಿರೋಧ ಇಲ್ಲ. ಯಾಕಂತಂದ್ರೆ ಅವ್ರು ಈಗಾಗಲೇ KPC ಸದಸ್ಯರಿದ್ದಾರೆ, HKDBದು ಅಲ್ಲಿ ಸರ್ವ ಮಂಡಳಿ ಸದಸ್ಯರಿದ್ದಾರೆ ಮತ್ತು ಅವ್ರ ಅಪ್ಪವರು ಶಾಸಕರಾಗಿದ್ದಾರೆ. ಮತ್ತೆ ಪದೇ ಪದೇ ಕಾಂಗ್ರೆಸ್ ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವತ್ತೊಂದಿನ ಅವ್ರ ಶಾಸಕರಾಗಿದ್ದಾರೆ, ಅರುಣಕುಮಾರ್ ಪಾಟೀಲ್ ವಿವಿಧ ಒಂದು ಸದಸ್ಯರಾಗಿದ್ದಾರೆ. ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ಕೊಟ್ಟು ಇವತ್ತ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ನೀಲಕಂಠರಾವ್ ಮೂಲಿಗೆ ಅವರಿಗೆ ಇದು ಅನ್ಯಾಯ ಮಾಡಿದ್ದು ಇದು ಸರಿಯಲ್ಲ. ಇದು ಏನೋ ಒಂದು ಇಲ್ಲಿ ಪಿತೂರಿ ನಡೆದಿದೆ ಅಂತಕ್ಕಂಥದ್ದು ಕೂಡ ಅವರ ಅಭಿಮಾನಿ ಬಳಗದಲ್ಲಿ ಎಲ್ಲೋ ಒಂದು ಗೊಂದಲಕ್ಕೆ ಈಡಾಗಿದೆ. ಅದಕ್ಕೆ ಇದನ್ನು ಕೂಡಲೇ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿ ಸರಿಪಡಿಸಬೇಕು. ಇಲ್ಲದಿದ್ದರೆ ನಾವು ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡುವವರೆಗೂ ಕೂಡ ನಾವೇನಪ್ಪ ಅಂದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಅನೇಕ ಹಂತವಾದಂತಹ ಹೋರಾಟವನ್ನ ಮಾಡಲಿಕ್ಕೆ ಅನಿವಾರ್ಯವಾಗ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ.